ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಬನಸ್ ಸರ್. ಇವತ್ತಿನ ದಿನ ನಾನು ಸಮಾಂತರ ಶ್ರೇಣಿ ಪಾಠದಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ಒಂದು ಕ್ವಶನ್ ಇಲ್ಲಿ ಬರೆದಿದ್ದೀನಿ. ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಈ ಶ್ರೇಣಿಯ 17ನೇ ಪದ ಅದರ 5ನೇ ಪದಕ್ಕಿಂತ 4 ಹೆಚ್ಚಾಗಿದೆ. 10ನೇ ಪದ 31 ಆದ್ರೆ ಶ್ರೇಣಿಯ ಕೊನೆಯ 3 ಪದಗಳನ್ನು ಮತ್ತು ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡಿ. ಒಟ್ಟು ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳದಾವ? 30 ಪದಗಳದಾವ ಅಂತ ಹೇಳ್ತಾರೆ. ಹಂಗಾದ್ರೆ 17ನೇ ಪದ ಎಷ್ಟಿದೆ? 5ನೇ ಪದಕ್ಕಿಂತ 4 ಹೆಚ್ಚಾಗಿದೆ. 17ನೇ ಪದ 5ನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ? 4 ಹೆಚ್ಚಾಗಿದೆ. ಅಂದ್ರೆ A17 ಇದಕ್ಕಿಂತ ಎಷ್ಟು ಹೆಚ್ಚಾಗಿದೆ? A5 ಗಿಂತ 4 ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಓಕೆ, ಇದು ಫಸ್ಟ್ ಒನ್. ಆಮೇಲೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, 10ನೇ ಪದ ಅಂದ್ರೆ A10 ಎಷ್ಟಾಗಿದೆ? 31 ಆಗಿದೆ. ಓಕೆ, ಇವೆರಡು ಹೇಳಿಕೆ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. A17 ಅಂದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಹೇಗೆ ಬರೀಬಹುದು? A+16D ಅಂತ ಬರೀಬಹುದು. A5 ಅಂದ್ರೆ A+4D ಅಂತ ಬರೀಬಹುದು. ನೆಕ್ಸ್ಟ್ +4 ಅಂತ ಹೇಳ್ತೀನಿ. ಇದೇ 10ನೇ ಪದ ಅಂದ್ರೆ A+9D ಅಂತ ಹೇಳ್ತೀವಿ. ಈಸ್ ಈಕ್ವಲ್ಸ್ ಎಷ್ಟು? 31. ಓಕೆ ನೋಡಿ, ಎ ಕ್ಯಾನ್ಸಲ್ ಆಗುತ್ತೆ. 16D ದಾಗ 4D ಕಳೆದೀವಿ ಅಂದ್ರೆ ಎಷ್ಟು ಉಳಿತು? 12D ಉಳಿತು. 12D ಅದಕ್ಕೆ ಸಮ 4ಗೆ ಸಮ ಅಂತ ಹೇಳ್ತೀವಿ. 12D ಅದಕ್ಕೆ ಸಮ 4ಗೆ ಸಮ ಆಗುತ್ತೆ. ಹಾಗಾದ್ರೆ ಇವಾಗ ನೋಡಿ, D ಈಸ್ ಈಕ್ವಲ್ಸ್ ಇಲ್ಲಿ 4 1 4 3 ಅಂದ್ರೆ D ಈಸ್ ಈಕ್ವಲ್ಸ್ 1/3. D ಈಸ್ ಈಕ್ವಲ್ಸ್ ಎಷ್ಟು? 1/3. D ಈಸ್ ಈಕ್ವಲ್ಸ್ 1/3 ಆದ್ರೆ ಇವಾಗ A ಕಂಡುಹಿಡಿಯೋಣ. ನೋಡಿ, D ವ್ಯಾಲ್ಯೂ ಗೊತ್ತಾಗಿದೆ. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. A+9 ಇಂಟು 1/3. ನೋಡಿ, 3 1 3 3 ಅಂತ ಕ್ಯಾನ್ಸಲ್ ಆಗ್ತೀವಿ. ಈಸ್ ಈಕ್ವಲ್ಸ್ 31 ಅಂತ ಹೇಳ್ತೀವಿ. ಓಕೆ, ಈ 3 ಇದ್ದದ್ದು ಆ ಕಡೆ ಹೋಗುತ್ತೆ. ಆವಾಗ A ಈಸ್ ಈಕ್ವಲ್ಸ್ 31 ಮೈನಸ್ 3 ಆಗುತ್ತೆ. ಇಟ್ ಮೀನ್ಸ್ A ಈಸ್ ಈಕ್ವಲ್ಸ್ 28. A ಈಸ್ ಈಕ್ವಲ್ಸ್ 28 ಅಂತ ಹೇಳ್ತೀವಿ. ಓಕೆ, A ಗೊತ್ತಾಗಿದೆ, D ಗೊತ್ತಾಗಿದೆ. ನಮಗ ಏನನ್ನು ಕಂಡುಹಿಡಿಬೇಕಾಗಿದೆ? ಸಮಾಂತರ ಶ್ರೇಣಿ ಎಷ್ಟದಾವ ಪದಗಳು? 30 ಪದಗಳದಾವ. 30 ಪದಗಳಲ್ಲಿ ಕೊನೆ 3 ಪದಗಳು ಅಂತ ಹೇಳ್ತಾ ಇದ್ದಾರೆ. ಕೊನೆ 3 ಪದಗಳಂದ್ರೆ ಯಾವಂತ ನೋಡಿ. ಕೊನೆ 3 ಪದಗಳಂದಾಗ ಇಲ್ಲಿ A30 ಅಂದ್ರೆ A+29D ಅಂತ ಹೇಳ್ತೀವಿ. A+29D ಇದು ಕೊನೆ ಪದ. ಹಂಗಾದ್ರೆ ಈಗ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. A ವ್ಯಾಲ್ಯೂ ಎಷ್ಟು? 28 ಪ್ಲಸ್ 29 ಇಂಟು 1/3. ಇವಾಗಿದು ನೋಡಿ, 28 ಪ್ಲಸ್ 29 ಡಿವೈಡೆಡ್ ಬೈ 3. ಇಲ್ಲಿ ನೋಡಿ, ಇವಾಗ 3 1 3 9 3 9 27. 2 ಕ್ಯಾರಿ ಉಳಿತದ. ಹಂಗಾದ್ರೆ ಪಾಯಿಂಟ್ ಕೊಡೋಣ. 3 6 18 9.6 ಆಗುತ್ತೆ. ಹಾಗೆ ಕಂಟಿನ್ಯೂ ಬರ್ತಾ ಹೋಗುತ್ತೆ. ಇಟ್ ಮೀನ್ಸ್ ಇದು ಪ್ಲಸ್ ಮಾಡ್ಕೊಳ್ಳೋಣ. 28ಗೆ 9.6 ಪ್ಲಸ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡಿ? 37.6 ನೋಡಿ, 37.66 ಅಂತ ಬರ್ತಾ ಹೋಗುತ್ತೆ. ಇದು 30th ಟರ್ಮ್. ಅದೇ ಥರ A29 ಅಂದಾಗ A+28D. ಹಾಗಿದ್ರೆ ಈಗ ನೋಡಿ, A ಅಂದರೆ ಎಷ್ಟಿದೆ? 28 ಪ್ಲಸ್ 28 ಇಂಟು 1/3. 28 ಇಂಟು 1/3. ಇಟ್ ಮೀನ್ಸ್ ನೋಡಿ, 28 ಇಲ್ಲಿ ಭಾಗ ಹಾಕೋಣ. 3 1 3 9 3 9 27. 1 ಉಳಿತು 10 ಆಗುತ್ತೆ. 3 3 9 ಮತ್ತೆ 3 ಅಂತ ಬರುತ್ತೆ. ಪ್ಲಸ್ ಇಟ್ ಮೀನ್ಸ್ 9.33 ಅಂತ ಬರಿತೀವಿ. ಇದು ಎಷ್ಟಾಯ್ತು ಇವಾಗ? 37.33 ಅಂತ ಹೇಳ್ತೀವಿ. ಇದು ಎಷ್ಟನೇದು? 29th ಟರ್ಮ್. ಅದೇ ಥರ ಇವಾಗ ಈ ಕಡೆ ಇಲ್ಲಿ ಬರಿತೀನಿ ನೋಡಿ. ಈಗ ಏನು ಬರಿಬೇಕಾಗಿದೆ? ನಾನು 28th ಟರ್ಮ್ ಅಂದರೆ ಕೊನೆ 3 ಪದಗಳನ್ನು ಕಂಡುಹಿಡಬೇಕಾಗಿದೆ. ಇದು ಕೊನೆದು
A30th, A29th, ಆಮೇಲೆ A28th. A28 ಅಂದಾಗ A ಪ್ಲಸ್ 27D ನೋಡಿ, A ಪ್ಲಸ್ 27D. ಇಟ್ ಮೀನ್ಸ್ A ಅಂದ್ರೆ 28 ಪ್ಲಸ್ D ಅಂದ್ರೆ ಎಷ್ಟಿದೆ 27 ಇಂಟು 1/3 ಅಂತ ಹೇಳ್ತೀವಿ. 3 1s 3 9s ಅಂದರೆ ಇವಾಗ ಇದು ಆನ್ಸರ್ ಎಷ್ಟಾಯಿತು 28 ಪ್ಲಸ್ 9 ಅಂದ್ರೆ 37. ಇದು A28 28ನೇ ಪದ. ನೋಡಿ ಕೊನೆ 3 ಪದಗಳು ಯಾವ್ಯಾವು? ಒಂದನೇದು 37, ಎರಡನೇದು 37.33, ಮೂರನೇದು 37.66 ಅಂತ ಹೇಳ್ತೀವಿ. ಹಾಗಾದರೆ ಈಗ AP ಏನಾಗುತ್ತೆ ಅಂತ ನೋಡಿ. ಸಮಾಂತರ ಶ್ರೇಣಿಯನ್ನು ಬರೀರಿ ಅಂತ ಹೇಳಿದ್ದಾರೆ. ಸಮಾಂತರ ಶ್ರೇಣಿಯನ್ನು ಬರೀರಿ ಅಂದಾಗ ಏನಂತ ಬರೀಬಹುದು ನೋಡಿ. ಮೊದಲನೇ ಪದ ಎಷ್ಟು 28. ಮೊದಲನೇ ಪದ ಎಷ್ಟು 28. ಈಗ 28ಗೆ ಎಷ್ಟು ಆ್ಯಡ್ ಮಾಡಬೇಕು ನಾನು 0.33 ಆ್ಯಡ್ ಮಾಡಬೇಕು. ಎರಡನೇ ಪದ ಎಷ್ಟಾಗುತ್ತೆ 28.33. ಆಮೇಲೆ ನೆಕ್ಸ್ಟ್ ಮೂರನೇ ಪದ 28. ಎಷ್ಟಾಗುತ್ತೆ 66. ಅದೇ ಥರ ನೋಡಿ ಡ್ಯಾಶ್ ಡ್ಯಾಶ್, ಇದು AP ಅಂತ ಹೇಳ್ತೀವಿ. ನೋಡಿ ಈಗ ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿದ್ದು 17ನೇ ಪದ 5ನೇ ಪದಕ್ಕಿಂತ 4 ಹೆಚ್ಚಾಗಿತ್ತು. 10ನೇ ಪದ 31 ಆದರೆ ಆ ಸಮಾಂತರ ಶ್ರೇಣಿಯ ಕೊನೆ 3 ಪದಗಳಂದಾಗ ಕೊನೆ 3 ಪದಗಳು 37, 37.33, 37.66. ಆಮೇಲೆ ಆ ಸಮಾಂತರ ಶ್ರೇಣಿ ಯಾವುದಪ್ಪ ಅಂತಂದ್ರೆ 28, 28.33, 28.66 ಅಂತ ಹೇಳ್ತೀವಿ. ಒಂದು ಸಮಾಂತರ ಶ್ರೇಣಿಯಲ್ಲಿ 51 ಪದಗಳಿವೆ. ಈ ಶ್ರೇಣಿಯ ಕೊನೆಯಿಂದ 20ನೇ ಪದ 157 ಆಗಿದೆ ಮತ್ತು ಸಾಮಾನ್ಯ ವ್ಯತ್ಯಾಸ 5 ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, ಫಸ್ಟ್ 51 ಪದಗಳಂದ್ರೆ ಯಾವ ಥರ ಇರ್ತಾವ? A1, A2, A3, A4 and so on A51. ನೋಡಿ ಇನ್ನೊಂದೇನು ಹೇಳ್ತಾರ? ಸಾಮಾನ್ಯ ವ್ಯತ್ಯಾಸ D = 5 ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 51ನೇ ಪದ ಕೊನೆಯದಂತ ಹೇಳ್ತೀವಿ. ಆ ಕಡೆಯಿಂದ ಕೌಂಟ್ ಮಾಡ್ತಾ ಬಂದ್ರೆ ನೋಡಿ 20ನೇ ಪದ ಅಂದಾಗ A32 ಅಂದ್ರೆ ಅದೇ 20ನೇ ಪದ 157 ಅಂತ ಹೇಳ್ತಾ ಇದ್ದಾರೆ. ನೋಡಿ 157. ಈಗ 32ನೇ ಪದವನ್ನ ನಾನು ಯಾವ ತರ ಬರೀಬಹುದು? A plus 31D = 157 ಅಂತ ಹೇಳ್ತೀವಿ. ಓಕೆ, ಡಿ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. A plus 31 into 5 = 157 ಅಂತ ಹೇಳ್ತೀನಿ. ಓಕೆ, 31 into 5 ಅಂದ್ರೆ 155 ಆಗುತ್ತೆ. = 157. ನೋಡಿ, A = 157 minus 155. 157 minus 155. ಹಾಗಾದ್ರೆ A ಎಷ್ಟು ಬರುತ್ತೋ 2 ಬರುತ್ತೆ ಅಂತ ಗೊತ್ತಾಯ್ತು. A ವ್ಯಾಲ್ಯೂ ಎಷ್ಟು 2, D ವ್ಯಾಲ್ಯೂ 5. ಹಾಗಾದ್ರೆ ಈಗ ಏನ್ ಮಾಡೋದು ನೋಡಿ, ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳ್ತಾರೆ. AP ಅನ್ನು ಬರೀಬೇಕಾದ್ರೆ ನಾವೇನು ಹೇಳ್ತೀವಿ? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬಳಸಬೇಕು. ಅಂದ್ರೆ ಮೊದಲನೇ ಪದ A ಆಗಿರ್ತದೆ, ಎರಡನೇ ಪದ A plus D, ಮೂರನೇ ಪದ A plus 2D, ಹಾಗೆ ನಾಲ್ಕನೇ ಪದ A plus 3D. ಹಾಗಾದ್ರೆ A ಎಷ್ಟಿದೆ? 2 ಇದೆ. 2ಗೆ 5 ಆ್ಯಡ್ ಮಾಡಿದ್ರೆ 7 ಆಯಿತು. 7ಗೆ 5 ಆ್ಯಡ್ ಮಾಡಿದ್ರೆ 12 ಆಯಿತು. 12ಗೆ 5 ಆ್ಯಡ್ ಮಾಡಿದ್ರೆ 17 ಆ್ಯಂಡ್ ಸೊ ಆನ್ ಅಂತ ಹೇಳ್ತೀವಿ. ಇದು AP ಅಂತ ಹೇಳ್ತೀವಿ. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 7ನೇ ಪದಗಳ ಮೊತ್ತ 18 ಮತ್ತು 4ನೇ ಮತ್ತು 9ನೇ ಪದಗಳ ಮೊತ್ತ 24 ಆದರೆ ಆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋಡಿ 3ನೇ ಮತ್ತು 7ನೇ ಪದ ಏನಂತ ಹೇಳಿದ್ದಾರೆ? ಫಸ್ಟ್ ಸಮಾಂತರ ಶ್ರೇಣಿಯ 3ನೇ ಮತ್ತು 7ನೇ ಪದಗಳ ಮೊತ್ತ ಎಷ್ಟಿದೆ? 18. ಅದೇ ಥರ ಈ ಕಡೆ ಬರೆಯೋಣ. ನೋಡಿ, ಸಮಾಂತರ ಶ್ರೇಣಿಯ 4ನೇ ಮತ್ತು 9ನೇ ಪದಗಳ ಮೊತ್ತ 24 ಆಗಿದೆ. ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬಳಸೋಣ. A ಪ್ಲಸ್ ನೋಡಿ A3 ಅಂದ್ರೆ A plus 2D ಅಂತ ಹೇಳ್ತೀವಿ. ನೆಕ್ಸ್ಟ್ A7 ಅಂದ್ರೆ A plus 6D ಅಂತ ಹೇಳ್ತೀವಿ. = 18.
ನೋಡಿ ಎಗೆ ಎ ಆ್ಯಡ್ ಮಾಡೋಣ. ಎಷ್ಟು ಎ ಆಗುತ್ತೆ? 2a ಆಗುತ್ತೆ. 2dಗೆ 6d ಆ್ಯಡ್ ಮಾಡೋಣ, 8d ಆಗುತ್ತೆ. ಈಸ್ ಈಕ್ವಲ್ಸ್ 18 ಅಂತ ಹೇಳ್ತೀವಿ. ದಿಸ್ ಈಸ್ ಈಕ್ವೇಶನ್ 1 ಅಂತ ಹೇಳೋಣ. ಓಕೆ, ಇಲ್ಲಿ A4 ಅಂದಾಗ ನೋಡಿ, A4 ಅಂದರೆ a ಪ್ಲಸ್ 3d ಅಂತ ಹೇಳ್ತೀವಿ. ಪ್ಲಸ್ A9 ಅಂದಾಗ a ಪ್ಲಸ್ 8d ಅಂತ ಹೇಳ್ತೀವಿ. ಈಸ್ ಈಕ್ವಲ್ಸ್ 24 ಅಂತ ಹೇಳ್ತೀವಿ. ಇವಾಗ ಎಗೆ ಎ ಕೂಡಿಸೋಣ. ಇಷ್ಟು ಎ ಆಗುತ್ತೆ, 2a ಆಗುತ್ತೆ. ಹಾಗೆ 3dಗೆ 8d ಕೂಡಿಸೋಣ. ನೋಡಿ, 3dಗೆ 8d ಕೂಡಿಸೋಣ, ಎಷ್ಟಾಗುತ್ತೆ? 11d ಆಗುತ್ತೆ. ಈಸ್ ಈಕ್ವಲ್ಸ್ ಎಷ್ಟು? 24. ದಿಸ್ ಈಸ್ ಈಕ್ವೇಶನ್ ನಂಬರ್ 2 ಅಂತ ಹೇಳ್ತೀವಿ. ಕ್ವೆಶನ್ ನಂಬರ್ ಎಷ್ಟು? 2. ಇವಾಗ ನಮಗೆ ನೋಡಿ, ಇಲ್ಲಿ 2a ಇದೆ, ಇದರಲ್ಲೂ 2a ಇದೆ. ಹಾಗಾದ್ರೆ ಎರಡನೇ ಈಕ್ವೇಶನ್ದಾಗ ಒಂದನೇ ಈಕ್ವೇಶನ್ ಮೈನಸ್ ಮಾಡಿಬಿಡೋಣ. 2aದಲ್ಲಿ 2a ಕಳೆದೆ, 0 ಆಯಿತು. 11dದಾಗ 8d ಮೈನಸ್ ಮಾಡ್ತೀನಿ, ಹಾಗಾದ್ರೆ ಉಳಿದಿದ್ದು 3d. 24ದಾಗ 18 ಮೈನಸ್ ಮಾಡ್ತೀನಿ, 6. ನೋಡಿ, ಎರಡನೇ ಈಕ್ವೇಶನ್ದಾಗ ಒಂದನೇ ಈಕ್ವೇಶನ್ ಕಳೆದಾಗ ನಮಗೇನಾಯಿತು? 3d ಈಸ್ ಈಕ್ವಲ್ 6 ಅಂತ ಗೊತ್ತಾಯಿತು. 3 1 3 2 ಇದರರ್ಥ d ಈಸ್ ಈಕ್ವಲ್ಸ್ 2 ಅಂತ ಗೊತ್ತಾಯಿತು. d ಈಸ್ ಈಕ್ವಲ್ಸ್ 2 ಅಂತ ಗೊತ್ತಾದರೆ ಇನ್ನು a ಕಂಡುಹಿಡಿಯೋಣ. ನೋಡಿ, ಫ್ರಾಮ್ equation 1, 2a is equals 18 minus 8d ಅಂತ ಹೇಳ್ತೀನಿ. ನೋಡಿ, ಫ್ರಮ್ equation 1 ಇಂದ 2a is equals 18 minus 8d. ಹಾಗಾದ್ರೆ 2a is equals 18 minus 8 into 2, d ಬೆಲೆ ತುಂಬ್ತೀನಿ. ಇಟ್ ಮೀನ್ಸ್ 2a is equals, ನೋಡಿ, 8 2 16 ಆಗುತ್ತೆ. 18ದಾಗ 16 ಮೈನಸ್ ಮಾಡಿದ್ರೆ ಬರ್ತಕ್ಕಂಥ ಆನ್ಸರು 2. ಅಂದರೆ 2 ಒಂದಲೇ ಅಂತ ಕ್ಯಾನ್ಸಲ್ ಆಗ್ತೀವಿ. ಇದರರ್ಥ ಇವಾಗ a ಈಸ್ ಈಕ್ವಲ್ಸ್ ಎಷ್ಟು? 1 ಅಂತ ಗೊತ್ತಾಯಿತು. a ಈಸ್ ಈಕ್ವಲ್ಸ್ 1. ಇನ್ನು ನೋಡಿ, ಎ ಪಿಯನ್ನು ಬರಿಬೇಕಾಗಿದೆ, ಸಮಾಂತರ ಶ್ರೇಣಿಯನ್ನು ಬರಿಬೇಕಾಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ a ಅಂದರೆ ಮೊದಲನೇ ಪದ. ಹಾಗಾದ್ರೆ ನೋಡಿ, ಎ ಪಿ ಏನಾಗುತ್ತೆ? ಎ ಪಿ ಮೊದಲನೇ ಪದ 1 ಇದೆ. 1ಗೆ ಈಗ ಎರಡನೇ ಪದ ಏನಾಗಿರ್ತದೆ? a ಪ್ಲಸ್ ಡಿ. ಅಂದರೆ 1ಗೆ 2 ಆ್ಯಡ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ? 3 ಆಗುತ್ತೆ. ನೆಕ್ಸ್ಟ್ 5 ಆಗುತ್ತೆ. ಅದರ ನಂತರ 7 ಆ್ಯಂಡ್ ಸೊ ಆನ್ ಅಂತ ಹೇಳ್ತೀವಿ. ನೋಡಿ, ಈ ಸಮಾಂತರ ಶ್ರೇಣಿ ಯಾವುದಪ್ಪ ಅಂತಂದರೆ 1 3 5 7 ಡ್ಯಾಶ್ ಡ್ಯಾಶ್ ಅಂತ ಹೇಳ್ತೀವಿ. ಒಂದು ಎಪಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಆಗಿವೆ. ಆದರೆ ಆ ಎಪಿಯ ಎಷ್ಟನೇ ಪದ 0 ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ಏನನ್ನು ಕೊಟ್ಟಾರೆ ಅದು ಬರ್ಕೊಳ್ಳೋಣ. 3ನೇ ಪದ ನೋಡಿ, 3ನೇ ಪದ ಎಷ್ಟಿದೆ? 4 ಇದೆ. ಹಾಗೆ 9ನೇ ಪದ ಎಷ್ಟಿದೆ? -8 ಇದೆ. ಹಾಗಾದ್ರೆ ಈಗ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬಳಸೋಣ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನೋಡಿ, 3ನೇ ಪದ ಅಂದಾಗ a ಪ್ಲಸ್ 2d ಈಸ್ ಈಕ್ವಲ್ಸ್ 4 ಅಂತ ಹೇಳ್ತೀವಿ. 9ನೇ ಪದ ಅಂದಾಗ a ಪ್ಲಸ್ 8d ಈಸ್ ಈಕ್ವಲ್ಸ್ -8 ಅಂತ ಹೇಳ್ತೀವಿ. ಇದು ಈಕ್ವೇಶನ್ 1 ಅಂತ ಹೇಳೋಣ. ದಿಸ್ ಈಸ್ ಈಕ್ವೇಶನ್ 1, ದಿಸ್ ಈಸ್ ಈಕ್ವೇಶನ್ 2 ಅಂತ ಹೇಳ್ತೀನಿ. ಓಕೆ, ಈಗ ಏನು ಮಾಡ್ತೀನಿ ಅಂತ ನೋಡಿ. ಈಗ ಎರಡನೇ ಈಕ್ವೇಶನಲ್ಲಿ 1ನೇ ಈಕ್ವೇಶನ್ ಮೈನಸ್ ಮಾಡ್ತೀನಿ. ನೋಡಿ, ಎರಡನೇ ಈಕ್ವೇಶನ್ ಎದಲ್ಲಿ a ಕಳೆದೆ, ಏನಾಯಿತು? 0 ಆಯಿತು. 8dಯಲ್ಲಿ 2d ಕಳಿತೀನಿ, ಉಳಿದದ್ದು 6d. ಓಕೆ, 6d. -8ಅಲ್ಲಿ 4 ಕಳೆದ್ರೆ ಎಷ್ಟಾಗುತ್ತೆ? -12 ಆಗುತ್ತೆ. ನೋಡಿ, ಇದು -8, ಇದು -4 ಆಗುತ್ತೆ. ಆವಾಗ ಎರಡು ಮೈನಸ್ ಇರೋದ್ರಿಂದ ನಾವು ಕೂಡಿಸ್ಬೇಕಾಗುತ್ತೆ. ನೋಡಿ, 6 1 6 2 ಅಂತ ಹೇಳ್ತೀನಿ. ಅಂದರೆ d ವ್ಯಾಲ್ಯೂ ಎಷ್ಟಾಯಿತು? -2. d ವ್ಯಾಲ್ಯೂ ಎಷ್ಟು? -2. d ವ್ಯಾಲ್ಯೂ -2. ಹಾಗಾದರೆ ಈಗ a ವ್ಯಾಲ್ಯೂ ಕಂಡುಹಿಡಿಯೋಣ. ಫ್ರಾಮ್ ಈಕ್ವೇಶನ್ 1 a is equals 4 minus 2d. ಹಾಗಾದ್ರೆ ನೋಡಿ, a is equals 4 minus 2 into -2. This means a is equals 4 plus 4. ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾದರೆ a is equals ಎಷ್ಟಾಯಿತು? 4 plus 4 8 ಆಗುತ್ತೆ.
ಎ ಈಸ್ ಈಕ್ವಲ್ಸ್ ಎಷ್ಟಾಯಿತು 8 ಆಯಿತು. ಇವಾಗ ನಮ್ಗೆ ಎಷ್ಟನೇ ಪದ 0 ಆಗಿದೆ ಅಂತ ಕೇಳ್ತಾ ಇದ್ದೀರಾ. ಹಾಗಾದ್ರೆ ಇದರ ಅರ್ಥ ಏನಪ್ಪ ಅಂತಂದರೆ ಎನ್ನನೇ ಪದ ಏನಾಗಿದೆ 0 ಆಗಿದೆ ಅಂತ ಬರ್ಕೊಳ್ಳೋಣ. ಎನ್ನನೇ ಪದ 0 ಆಗಿದೆ. ಎನ್ನನೇ ಪದ ಅಂದ್ರೆ a ಪ್ಲಸ್ n ಮೈನಸ್ 1 ಇಂಟು ಡಿ ಈಸ್ ಈಕ್ವಲ್ಸ್ 0. ನೋಡಿ ಎನ್ನನೇ ಪದ ಅಂದರೆ a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಹೇಳ್ತೀವಿ. a ಬೆಲೆ 8 ಸಬ್ಸ್ಟಿಟ್ಯೂಟ್ ಮಾಡೋಣ. n ಬೆಲೆ ನಮ್ಗೆ ಗೊತ್ತಿಲ್ಲ, d ಬೆಲೆ -2 ಈಸ್ ಈಕ್ವಲ್ಸ್ 0. ಹಾಗಾದ್ರೆ ನೋಡಿ 8 ಇದನ್ನು ಮಲ್ಟಿಪ್ಲೈ ಮಾಡೋಣ. -2 ಇಂಟು ಪ್ಲಸ್ n ಅಂದ್ರೆ -2n. ನೆಕ್ಸ್ಟ್ -2 ಇಂಟು -1 ಅಂದ್ರೆ +2 ಆಗುತ್ತೆ ಈಸ್ ಈಕ್ವಲ್ಸ್ 0. ಈಗ ನೋಡಿ ಈ -2n ಆ ಕಡೆ ಹೋಯ್ನ 8 + 2 ಎಷ್ಟಾಗುತ್ತೆ 10 ಆಗುತ್ತೆ. 10 ಈಸ್ ಈಕ್ವಲ್ಸ್ 2n. ಹಂಗಾದ್ರೆ 2 1 2 5 ಅಂತ ಕ್ಯಾನ್ಸಲ್ ಆಗ್ತೀವಿ. ಇಟ್ ಮೀನ್ಸ್ n ಈಸ್ ಈಕ್ವಲ್ಸ್ 5. n ಈಸ್ ಈಕ್ವಲ್ಸ್ 5. ನೋಡಿ ಈ ಸಮಾಂತರ ಶ್ರೇಣಿಯ 5ನೇ ಪದವು 0 ಆಗಿದೆ ಅಂತ ಅರ್ಥ. 5ನೇ ಪದವು 0 ಆಗಿದೆ. 3, 15, 27, 39 ಈ ಶ್ರೇಣಿಯ nನೇ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದ್ದರೆ ಆ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡಿ ಏನಂತ ಹೇಳಿದಾರ, ಫಸ್ಟ್ ಏನೇನು ಕೊಟ್ಟಾರ. ಮೊದಲನೇ ಪದ 3, ಹಾಗೆ ಸಾಮಾನ್ಯ ವ್ಯತ್ಯಾಸ 15ರಲ್ಲಿ 3 ಕಳೆದ್ರೆ ಎಷ್ಟು ಬರುತ್ತೆ 12. ಹಂಗಾದ್ರೆ ನೆಕ್ಸ್ಟ್ ಏನಂತ ಹೇಳಿದಾರೆ ನೋಡಿ, ಇವೆರಡನ್ನು ಕೊಟ್ಟಿದ್ದಾರೆ. ಎನ್ನನೇ ಪದ ಅಂದ್ರೆ an ಎದಕ್ಕಿಂತ ಹೆಚ್ಚಾಗಿದೆ 54ನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ 132 ಹೆಚ್ಚಾಗಿದೆ. ನೋಡಿ ಎನ್ನನೇ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ. ಹಾಗಿದ್ರೆ ಎನ್ನನೇ ಪದ ಅಂದ್ರೆ a ಪ್ಲಸ್ n ಮೈನಸ್ 1 ಇಂಟು ಡಿ. ನೋಡಿ 54ನೇ ಪದ ಅಂದ್ರೆ a ಪ್ಲಸ್ 53d ಪ್ಲಸ್ 132 ಅಂತ ಹೇಳ್ತೀವಿ. ಓಕೆ, ಈಗ a ವ್ಯಾಲ್ಯೂ ಎಷ್ಟಿದೆ ಸಬ್ಸ್ಟಿಟ್ಯೂಟ್ ಮಾಡೋಣ. 3, n ವ್ಯಾಲ್ಯೂ ಗೊತ್ತಿಲ್ಲ n ಮೈನಸ್ 1, ಡಿ ವ್ಯಾಲ್ಯೂ 12 ಇದೆ ಈಸ್ ಈಕ್ವಲ್ಸ್ ನೋಡಿ 3 ಪ್ಲಸ್ 53 ಇಂಟು 12 ಪ್ಲಸ್ 132. ಇಲ್ಲಿ 1 ಕ್ಯಾನ್ಸಲ್ ಆಗುತ್ತೆ ನೋಡಿ, 3 ಕ್ಯಾನ್ಸಲ್ ಆಗ್ತೀನಿ. ಓಕೆ, ಉಳಿದದ್ದು ಏನಂತ ಅರ್ಥ ನೋಡಿ n ಮೈನಸ್ 1 ಇಂಟು 12 ಈಸ್ ಈಕ್ವಲ್ಸ್. ಇದನ್ನು ಮಲ್ಟಿಪ್ಲೈ ಮಾಡೋಣ. ನೋಡಿ 12 3s 36, 12 5s 60. This means 636 plus 132 ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ n ಮೈನಸ್ 1 ಇಂಟು 12 ಈಸ್ ಈಕ್ವಲ್ಸ್. ಪ್ಲಸ್ ಮಾಡ್ತೀನಿ ನೋಡಿ, 6 + 2 8 ಆಯಿತು, 3 + 3 6 ಆಯಿತು, ನೆಕ್ಸ್ಟ್ 6 + 1 7 ಆಯಿತು. ಇವಾಗ ಇಲ್ಲಿ 12 1s 12, 12 6s 72, 4 ಉಳಿತದ, 12 4s 48 ಅಂತ ಹೇಳ್ತೀವಿ. ಹಾಗಾದ್ರೆ n ಮೈನಸ್ 1 ಇದಕ್ಕೆ ಸಮ 64ಗೆ ಸಮ. ನೋಡಿ ಇವಾಗ ಇದರ ಅರ್ಥ ಏನಪ್ಪ ಅಂತಂದರೆ n ಈಸ್ ಈಕ್ವಲ್ಸ್ 64 ಪ್ಲಸ್ 1 ಅಂತ ಹೇಳ್ತೀವಿ. ಇಟ್ ಮೀನ್ಸ್ n ಈಸ್ ಈಕ್ವಲ್ಸ್ 65. ಅಂದರೆ ನೋಡಿ 65ನೇ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಅರ್ಥ. ಒಂದು ಎಪಿಯ ಮೊದಲ ಪದ 5, ಕೊನೆಯ ಪದ 45 ಮತ್ತು n ಪದಗಳ ಮೊತ್ತ 400 ಆದರೆ ಸಾಮಾನ್ಯ ವ್ಯತ್ಯಾಸ ಮತ್ತು ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡಿ ಹಾಗಾದ್ರೆ ಫಸ್ಟ್ ಏನೇನು ಕೊಟ್ಟಾರ ಅದು ಬರ್ಕೊಳ್ಳೋಣ. ಮೊದಲನೇ ಪದ 5. ನೋಡಿ ಕೊನೆಯ ಪದ ಎಷ್ಟಿದೆ 45 ಇದೆ. n ಪದಗಳ ಮೊತ್ತ ಎಷ್ಟಿದೆ Sn ಈಸ್ ಈಕ್ವಲ್ಸ್ 400 ಇದೆ. ಏನೇನು ಕಂಡುಹಿಡಿ ಅಂದರ ಪದಗಳ ಸಂಖ್ಯೆ ಕಂಡುಹಿಡಿ ಅಂದರ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋಡಿ ಫಸ್ಟು n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಬಳಸೋಣ. Sn ಈಸ್ ಈಕ್ವಲ್ಸ್ n ಡಿವೈಡೆಡ್ ಬೈ 2 ಇನ್ ದ ಬ್ರೆಕೆಟ್ ಆಫ್ a ಪ್ಲಸ್ an ಈ ಸೂತ್ರ ಬಳಸೋಣ. ಓಕೆ, ಇಲ್ಲಿ ನೋಡಿ Sn ಅಂದರೆ ಎಷ್ಟು 400 ಈಸ್ ಈಕ್ವಲ್ಸ್ n ವ್ಯಾಲ್ಯೂ ಗೊತ್ತಿಲ್ಲ, n ಡಿವೈಡೆಡ್ ಬೈ 2, a ವ್ಯಾಲ್ಯೂ 5
ಎ ಎನ್ ಅಂದರೆ 45. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಈ 2 ಈ ಕಡೆ ಲೆಫ್ಟಿಗೆ ಹೋಗುತ್ತೆ, ಗುಣಾಕಾರ ಆಗುತ್ತೆ. 400 × 2 ಈಸ್ ಈಕ್ವಲ್ಸ್ n ಇಂಟು 50 ಅಂತ ಹೇಳ್ತೀವಿ. ಯಾಕಂದರೆ 5 + 45 ಎಷ್ಟಾಗುತ್ತೆ? 50. ನೋಡಿ, 0 ಕ್ಯಾನ್ಸಲು. 5 1 × 5 8 × ಅಂದರೆ ಇವಾಗ 8 2 × ಎಷ್ಟು? 16 ಎದಕ್ಕೆ ಸಮ? ಎನ್ಗೆ ಸಮ. ನೋಡಿ 16, ಎನ್ ಅಂದರೆ ಎಷ್ಟು ಅಂತ ಗೊತ್ತಾಯಿತು? 16. ಹಾಗಾದ್ರೆ ನೋಡಿ 16ನೇ ಪದ A16 ಎಷ್ಟಾಯಿತು? 45 ಅಂತ ಗೊತ್ತಾಯಿತು. 16ನೇ ಪದ A16 ಎಷ್ಟು? 45. A16 ಅಂದಾಗ A + 15D ಅಂತ ಹೇಳ್ತೀವಿ. ಈಸ್ ಈಕ್ವಲ್ಸ್ 45. ಎ ಅಂದರೆ ಎಷ್ಟಿದೆ ನೋಡಿ? ಮೊದಲ ಪದ 5, ಇದು 15D ಈಸ್ ಈಕ್ವಲ್ಸ್ 45 ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ 15D ನೋಡಿ ಈಸ್ ಈಕ್ವಲ್ಸ್ 45 - 5 ಅಂತ ಹೇಳ್ತೀವಿ. 15D ಈಗ 45 5 ಮೈನಸ್ ಮಾಡ್ತೀವಿ, ಎಷ್ಟಾಗುತ್ತೆ? 40 ಅಂತ ಬರುತ್ತೆ. ಹಂಗಾದ್ರೆ 5 3 × 5 8 × ನೋಡಿ D ಈಸ್ ಈಕ್ವಲ್ಸ್ 8/3. D ಈಸ್ ಈಕ್ವಲ್ಸ್ 8/3.